ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ತಪೋವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರುನ್ ವಂದೇ ಹಯಗ್ರೀವದಯಾಶ್ರಿಯಾನ್. ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೆ ಗೊತ್ತಿರುವ ಹಾಗೆ ಉಡುಪಿಯಲ್ಲಿ ಪರ್ಯಾಯ ತುಂಬ ವಿಶೇಷ ಅಂತ. ನಿಜವಾಗಿ ಯಾಕೆ ವಿಶೇಷ ಅಂತ ಕೇಳಿದರೆ, ಆ ಪರ್ಯಾಯದ ಸಂದರ್ಭದಲ್ಲಿ ಪೂಜೆ ಮಾಡುವುದು ಕೃಷ್ಣನಿಗೆ. ಆ ಕೃಷ್ಣ ಸಾಮಾನ್ಯದ ಕೃಷ್ಣ ಅಲ್ಲ. ಸಾಮಾನ್ಯದ ಕೃಷ್ಣ ಹೇಳಿದರೆ ಕೊಳಲು ಹಿಡ್ಕೊಂಡಿರ್ತಿದ್ದ, ಆದರೆ ಇವಾಗ ಕಡಗೋಲು ಮತ್ತೆ ಹಗ್ಗ ಹಿಡ್ಕೊಂಡಿದ್ದಾನೆ. ಇಂತಹ ವಿಶಿಷ್ಟವಾದಂತಹ ಕೃಷ್ಣ ಮಧ್ವಾಚಾರ್ಯರು ಸಾಕ್ಷಾತ್ ಪ್ರಾಣದೇವರು ಸ್ಥಾಪಿಸಿದಂತಹ ಕೃಷ್ಣ, ಸನ್ನಿಧಾನ ತಂದಂತಹ ಕೃಷ್ಣ. ಆ ಕೃಷ್ಣನ ಪೂಜೆ ಮಾಡೋದು ಅಂತ ಹೇಳಿದರೆ ಒಂದು ದೊಡ್ಡ ಯಾಗ ಮಾಡಿದ ಹಾಗೆ. ಹಾಗಾಗಿ ಆ ಮಧ್ವಾಚಾರ್ಯರು ನಿಜವಾಗಿ ಕೃಷ್ಣನನ್ನು ಪ್ರತಿಷ್ಠೆ ಮಾಡಿದ್ದು ಬರೀ ಕೃಷ್ಣನಿಗೆ ನಿತ್ಯ ಪೂಜೆ ಆಗಬೇಕು ಅಂತಲ್ಲ. ಪೂಜೆ ಸಹ ಆಗಬೇಕು, ಆದರೆ ಅದರ ಜೊತೆ ಕೃಷ್ಣನ ಸಂದೇಶ ನಮಗೆ ಗೊತ್ತಾಗಬೇಕು. ರಾಮ ನಡೆದಂತೆ ನಡಿಬೇಕು, ಕೃಷ್ಣ ನುಡಿದಂತೆ ನಡಿಬೇಕು ಅಂತ. ನಮಗೆಲ್ಲರಿಗೆ ರಾಮಕ್ಕಿಂತ ಸಹ ಹತ್ತಿರ ಯಾರು ಅಂತ ಕೇಳಿದರೆ ಕೃಷ್ಣ. ಯಾಕೆ ಕೇಳಿದರೆ, ನಮ್ಮ ಥರನೇ ಮಾಡೋದು, ಕಳ್ಳತನ ನಮ್ಮ ಥರನೇ ಮಾಡೋದು, ಯಾವುದು ಮಾಡಬಾರ್ದು ಅಂತ ಹೇಳೋದು ಅದನ್ನೇ ಕೃಷ್ಣ ಸಹ ಮಾಡೋದು. ಅಥವಾ ಅವತಾರವೂ ಕೂಡ ತುಂಬ ಸಮೀಪದಲ್ಲೇ ಆದದ್ದು. ಹೀಗೆ ನಮಗೆಲ್ಲರಿಗೆ ಯಾರು ತುಂಬ ಇಷ್ಟ ಕೇಳಿದರೆ ಕೃಷ್ಣ. ಆ ಕೃಷ್ಣನನ್ನು ನಮ್ಮ ಹತ್ರ ತಂದು ಪ್ರತಿಷ್ಠೆ ಮಾಡಿದ್ರು. ನಾವು ನಿತ್ಯ ಆ ಕೃಷ್ಣನ ಆರಾಧನೆ ಮಾಡಿ ಕೃಷ್ಣನನ್ನು ಪ್ರೀತಿಸಿ ಕೃಷ್ಣ ಹೇಳಿದ ಹಾಗೆ ನಾವೆಲ್ಲರೂ ಬದುಕಬೇಕು ಅಂತ. ಹೀಗೆ ಮಧ್ವಾಚಾರ್ಯರು ಮುಖ್ಯವಾಗಿ ಎರಡನ್ನು ಹೇಳಿದ್ದಾರೆ. ಒಂದು ಜನರ ಸೇವೆ, ಇನ್ನೊಂದು ಜನಾರ್ದನನ ಸೇವೆ ಅಂತ. ಜನರ ಸೇವೆ ಯಾಕೆ ಕೇಳಿದರೆ, ಎಲ್ಲದರ ಒಳಗೆ ಪರಮಾತ್ಮ ಇದ್ದಾನೆ, ಆ ಚಿಂತನೆ ಬರಬೇಕು. ಕೃಷ್ಣ ಮಥುರೆ ಬಿಟ್ಟು ಹೋಗ್ತಾನೆ, ಹೋಗಿ ವೃಂದಾವನ ಬಿಟ್ಟು ಹೋಗ್ತಾನೆ ಮಥುರೆಗೆ. ಆಗ ಎಲ್ಲ ವೃಂದಾವನದ ಜನರು ಕೃಷ್ಣ ಬರ್ತಾನೆ 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 ಅಂತಲೇ ಕಾಯ್ತಿರ್ತಾರೆ. ಎಷ್ಟೋ ಗೋಪಿಕಾ ಸ್ತ್ರೀಯರು ನಿದ್ದೆನೆ ಮಾಡೋದು, ಇಡೀ ದಿವಸ ನಿದ್ದೆ ಮಾಡೋದು. ಕನಸಿನಲ್ಲಾದರೂ ಕೃಷ್ಣ ಬರ್ತಾನೋ ಆ ರೀತಿ. ಕೆಲವೊಬ್ಬರು ಯಾವ ಶೃಂಗಾರವೂ ಮಾಡ್ಕೊಳ್ಳೋದಿಲ್ಲ. ಯಾಕೆ ಕೇಳಿದರೆ, ಕೃಷ್ಣನೇ ಇಲ್ಲ ಅಂತ ಹೇಳಿದರೆ ಯಾರಿಗಿದೆ ಇಲ್ಲ ಅಂತ. ಕೆಲವೊಬ್ಬರು ಯಾವ ಪದಾರ್ಥವೂ ಉಪಯೋಗಿಸುವುದಿಲ್ಲ. ಕೃಷ್ಣ ಇಲ್ಲದೆ ಇದೆಲ್ಲ ಯಾಕೆ ಬೇಕು, ಯಾಕೆ ತಿನ್ನಬೇಕು ಅಂತೆಲ್ಲ. ಅದಾದಮೇಲೆ ಅಕ್ರೂರ ಇವರೆಲ್ಲ ಬಂದಾದ್ಮೇಲೆ ಎಲ್ಲರೂ ಒಂದೊಂದು ಸಂದೇಶ ಕೊಟ್ಟು ಹೋಗ್ತಾರೆ ಅವರಿಗೆ. ಅಲ್ಲ, ದೇವರಿಲ್ಲ ಅಂತ ನೀವು ಇಷ್ಟೆಲ್ಲ ಒದ್ದಾಡ್ತಿದ್ದೀರಿ, ಏನೂ ತಿನ್ನೋದಿಲ್ಲ, ಏನು ಹಾಕೊಳ್ಳೋದಿಲ್ಲ, ಏನು ಉಪಯೋಗಿಸೋದಿಲ್ಲ ಅಂತ. ಆದರೆ ಆ ರೀತಿ ಆಲೋಚನೆ ಮಾಡಬೇಡಿ. ಎಲ್ಲದರ ಒಳಗೆ ಪರಮಾತ್ಮ ಇದ್ದಾನೆ, ಎಲ್ಲ ವಸ್ತುವಿನೊಳಗೂ ಪರಮಾತ್ಮ ಇದ್ದಾನೆ. ಅದೇ ರೀತಿ ಎಲ್ಲ ಜೀವಿಗಳ ಒಳಗೂ ಪರಮಾತ್ಮ ಇದ್ದಾನೆ. ಹಾಗಾಗಿ ನಾವು ಎಲ್ಲ ಮನುಷ್ಯರನ್ನೂ ಕೂಡ ಅಷ್ಟೇ ಪ್ರೀತಿಸಬೇಕು, ಎಲ್ಲ ಪ್ರಾಣಿಗಳನ್ನೂ ಪ್ರೀತಿಸಬೇಕು. ತನ್ಮೂಲಕ ಅವರಿಗೆ ಬೇಕಾದಂಥದ್ದನ್ನು ಮಾಡಿ ಪರಮಾತ್ಮನ ಅನುಗ್ರಹ ಪಡಿಬೇಕು. ಅದರ ಜೊತೆ ಜನಾರ್ದನನ ಸೇವೆಯೂ ಮಾಡಬೇಕು. ಹಾಗೆ ನಿಮ್ಮ ಪರ್ಯಾಯದ ಕಾಲದಲ್ಲಿ ತಾವೆಲ್ಲರೂ ಸೇರಿ ಜನರನ್ನು ಸಂತೋಷಪಡಿಸಲಿಕ್ಕೆ, ಈಗ ಎಲ್ಲರಿಗೆ ಒಂದು ರಿಲ್ಯಾಕ್ಸ್ ಬೇಕು, ಸಂತೋಷ ಆಗಬೇಕು ಅಂತ ಹೇಳಿದರೆ, ಆ ರಿಲ್ಯಾಕ್ಸ್ ಯಾವಾಗ ಆಗೋದು? ನಿಮಗೆ ರಜೆ ಸಿಕ್ಕಿದಾಗ ಎಲ್ಲ ಆಗ್ತದೆ. ಆದರೆ ರಜೆ ಸಿಕ್ಕಿದಾಗವೂ ಕೂಡ ನೀವೆಲ್ಲೆಲ್ಲೋ ತಿರುಗ್ತೀರಿ. ಎಲ್ಲೆಲ್ಲೋ ತಿರುಗುವ ಬದಲು ಕೃಷ್ಣ ಮಠದಲ್ಲಿ ಕೃಷ್ಣನ ಸೇವೆ ಮಾಡಿ. ಕೃಷ್ಣನ ಸೇವೆ ಮಾಡಿದಾಗ ನಿಮಗೆ ಭಗವಂತನ ಪ್ರಜ್ಞೆ ಉಂಟಾಗ್ತದೆ. ಪ್ರಜ್ಞೆ ಉಂಟಾದ ಮೇಲೆ ತಪ್ಪು ಮಾಡಲಿಕ್ಕಿಂತ ಹಿಂದೆ ದೇವರಿದ್ದಾನೆ, ದೇವರು ಈ ರೀತಿ ತುಂಬ ದೇವರು ನಮಗೆ ತೋರಿಸಿಕೊಡ್ತಾನೆ, ಆ ಒಂದು ಭಯದಿಂದ ನಾವು ತಪ್ಪು ಮಾಡೋದಿಲ್ಲ, ಧರ್ಮದ ಮಾರ್ಗದಲ್ಲಿ ಇರ್ತೇವೆ. ಆಗ ಲೋಕರಾಷ್ಟ್ರಕ್ಕೆ ಒಳಿತಾಗ್ತದೆ. ಇದರ ಜೊತೆ ಜನಾರ್ದನನನ್ನು ಪ್ರೀತಿಸಬೇಕು, ಅವನನ್ನು ಸಂತೋಷಪಡಿಸಬೇಕು. ಅವನನ್ನು ಸಂತೋಷಪಡಿಸುವುದು ಒಂದು ಲೆಕ್ಕದಲ್ಲಿ ತುಂಬ ಸುಲಭ, ಇನ್ನೊಂದು ಲೆಕ್ಕದಲ್ಲಿ ತುಂಬ ಕಷ್ಟ. ಯಾವ ಅಪೇಕ್ಷೆಯೂ ಇಲ್ಲದೆ ನಿಸ್ವಾರ್ಥವಾಗಿ ಅವನ ಆರಾಧನೆ ಮಾಡಿದರೆ ಖಂಡಿತ ಪ್ರೀತನಾಗ್ತಾನೆ. ಒಂದು ತುಳಸಿ ದಳ ಸಾಕಂತೆ ಭಕ್ತಿಯಿಂದ ಅರ್ಪಿಸಿದ್ದು. ಆದರೆ ಒಂದು ಲೆಕ್ಕದಲ್ಲಿ ಕಷ್ಟ.
ಹನುಮಂತ ಮಧ್ವವಿಜಯದಲ್ಲಿ ಬರ್ತದೆ. ಹನುಮಂತ ಪರ್ವತ ತಂದಾಗ ಎಷ್ಟು ಕೈಯಲ್ಲಿ ಪರ್ವತ ತಂದ? ಒಂದೇ ಕೈಯಲ್ಲಿ. ನಾವು ಗೊಂಬೆ ಎಲ್ಲ ನೋಡ್ತೇವೆ ನೋಡಿ, ಒಂದೇ ಕೈಯಲ್ಲಿ ಪರ್ವತ ತರ್ತಾನೆ ಹನುಮಂತ. ಆದರೆ ಅದೇ ಹನುಮಂತ ದೇವರ ಪೂಜೆಗೆ ಹೂ ತರುವಾಗ 2 ಕೈಯಿಂದ ತಂದಂತೆ. ಅಂದರೆ ತುಂಬ ತಂದ ಅಂತಲ್ಲ, ದೇವರ ಕಾರ್ಯಕ್ಕೆ ನಾವು ಉಪಯೋಗಿಸುವಂತಹ ವಸ್ತು ಅಥವಾ ದೇವರ ಕಾರ್ಯ ಮಾಡುವಾಗ ಅಷ್ಟೇ ಜಾಗೃತರಾಗಿರಬೇಕು. ಹೂ ತರುವಾಗ ಉದಾಹರಣೆ, ಅದು ಹೂ ತರುವಾಗ ಮೂಸಬಾರ್ದು, ನರಳು ಬೀಳಬಾರ್ದು, ಈ ರೀತಿ ನಿಯಮಗಳೆಲ್ಲ ಉಂಟು. ಅದನ್ನೆಲ್ಲ ಪಾಲಿಸಿ ದೇವರ ಆರಾಧನೆ ಮಾಡಬೇಕು. ಹಾಗೆ ಒಂದು ಲೆಕ್ಕದಲ್ಲಿ ದೇವರ ಆರಾಧನೆ ಮಾಡೋದು ಕಷ್ಟ. ಆದರೆ ಏನೇ ಮಾಡಿದರೂ ಕೂಡ ಭಾವಗ್ರಾಹಿ ಜನಾರ್ದನ, ಪರಮಾತ್ಮ ಆ ಅಭಿಪ್ರಾಯವನ್ನು ಸ್ವೀಕಾರ ಮಾಡುವವ. ಇನ್ನೊಂದು ಏನು ಕೇಳಿದರೆ, ಪರಮಾತ್ಮನಿಗೆ ವೇದಗಳು ತುಂಬ ಇಷ್ಟ. ಯಾಕೆ ಕೇಳಿದರೆ, ನಾವು ಮಾಡಿದ್ರಲ್ಲ ತಪ್ಪು ಮಾಡೋದು, ವೇದಗಳು ನಾವು ಮಾಡಿದ್ದೇ ಅಲ್ಲ, ಅದು ಅಪೌರುಷೇಯವಾದಂಥದ್ದು. ಅದರ ರಕ್ಷಣೆ, ಅದರ ಪೋಷಣೆಯಿಂದ ಖಂಡಿತ ಪರಮಾತ್ಮ ಖುಷಿ ಪಡ್ತಾನೆ. ಹಾಗಾಗಿ ಆ ಪರ್ಯಾಯದ ಕಾಲದಲ್ಲಿ ಇಡೀ ನಿರಂತರ ಆ ವೇದದ ರಕ್ಷಣೆ ನಡಿಬೇಕು, ವೇದ ಪಂಡಿತರ ಪೋಷಣೆ ಆಗಬೇಕು. ಯಾಕೆ ಕೇಳಿದರೆ, ನಮ್ಮ ಧರ್ಮದ ಮೂಲ ಗ್ರಂಥ ಯಾವುದು ಕೇಳಿದರೆ ವೇದಗಳು. ಆ ವೇದಗಳು ನಮಗೆ ಅರ್ಥನೇ ಆಗುವುದಿಲ್ಲ ಅಂತ ಮಹಾಭಾರತ, ರಾಮಾಯಣ, ಭಗವದ್ಗೀತೆ ಇದೆಲ್ಲ ಅದರ ಅರ್ಥ ಹೇಳಲಿಕ್ಕೆ ಬಂದದ್ದು. ಹಾಗಾಗಿ ಮುಖ್ಯವಾದದ್ದು ವೇದ. ಅದನ್ನು ನಾವೆಲ್ಲರೂ ಉಳಿಸಬೇಕು. ತನ್ಮೂಲಕ ಕೃಷ್ಣನ ಅನುಗ್ರಹ ಪಡಿಬೇಕು, ಕೃಷ್ಣನನ್ನು ಪ್ರೀತಿಸಬೇಕು. ಹಾಗೆ 2 ವರ್ಷದಲ್ಲಿ ತಾವೆಲ್ಲ ಕೃಷ್ಣ ಭಕ್ತರು ಸೇರಿ, ತಾವು ಕೃಷ್ಣ ಭಕ್ತರು, ಕೃಷ್ಣ ಮಠಕ್ಕೆ ಬರುವವರು ಕೃಷ್ಣ ಭಕ್ತರೇ, ಹಾಗಾಗಿ ಅವರನ್ನೂ ಸಂತೋಷಪಡಿಸಿ ಆ ಕೃಷ್ಣನನ್ನೂ ಸಂತೋಷಪಡಿಸಬೇಕು ಅಂತ ಹೇಳುತ್ತಾ, ಎಲ್ಲರಿಗೆ ಗೊತ್ತಿರುವ ಹಾಗೆ ಇದು ನಮ್ಮ ಪ್ರಥಮ ಪರ್ಯಾಯ. ಆದರೆ ನಿಮಗೆ ಪ್ರಥಮ ಪರ್ಯಾಯ ಅಲ್ಲ, ನಿಮ್ಗೆ 2 ವರ್ಷಕ್ಕೊಮ್ಮೆ ಪರ್ಯಾಯ ಬರ್ತಾನೆ ಇರ್ತದೆ. ಅದರಲ್ಲಿಯೂ ಸ್ವಾಮಿಗಳೆಲ್ಲರೂ ಕೂಡ ಪರ್ಯಾಯ ಮಾಡಿದವರು. ಹಾಗಾಗಿ ನಮಗೆ ಹೇಗೆ ಪರ್ಯಾಯ ಮಾಡೋದು ಅಂತ ಗೊತ್ತಿಲ್ಲ. ಎಲ್ಲ ಶ್ರೀಪಾದರು ನಮಗೆ ಮಾರ್ಗದರ್ಶನ ನೀಡಿ ಹೆಜ್ಜೆ ಹೆಜ್ಜೆಗೂ ಹೇಗೆ ಅಂತೆಲ್ಲ ತಿಳಿಸಿಕೊಡ್ಬೇಕು ಅಂತ ಅವರ ಹತ್ರ ಎಲ್ಲ ಪ್ರಾರ್ಥಿಸುತ್ತಾ, ವಿಶೇಷವಾಗಿ ನಮಗೆ ಮಾರ್ಗದರ್ಶನ ನೀಡುವಂತಹ ಕೃಷ್ಣಾಪುರ ಶ್ರೀಪಾದರಿಗೂ ಕೂಡ ಆಶೀರ್ವಾದಗಳನ್ನು ಬೇಡುತ್ತಾ, ಈ ಕಾಲದಲ್ಲಿ ಆಶ್ರಮ ಕೊಟ್ಟಂತಹ ಸೋದೆ ಶ್ರೀಪಾದರನ್ನು ಸ್ಮರಿಸುತ್ತಾ, ಯಾಕೆ ಕೇಳಿದರೆ ಆಶ್ರಮ ತಗೊಳ್ಳುವಾಗ, ಆಶ್ರಮ ತಗೊಂಡ ಇದು ಕೃಷ್ಣನ ಪೂಜೆ ಉಂಟು ಅದಕ್ಕೋಸ್ಕರ ಆಶ್ರಮ ತಗೊಳ್ಳೋದು ಅದೆಲ್ಲ ಎಂತ ಸಹ ಗೊತ್ತಿರಲಿಲ್ಲ. ಆ ಸ್ವಾಮಿಗಳು ಹೇಳಿದ್ದಾರೆ ಆಶ್ರಮ ತಗೊಳ್ತೀರಾ ಅಂತ, ಹಾಗಾಗಿ ತಗೊಳ್ಳೋದು ಅಂತ ತಗೊಂಡದ್ದು. ಅದಾದಮೇಲೆ ಗೊತ್ತಾದದ್ದು ಹೀಗೆ ಕೃಷ್ಣನ ಪೂಜೆ ಉಂಟು, ಹೀಗೆ ಆಶ್ರಮಠದವ್ರು ಮಾತ್ರ ಮಾಡಲಿಕ್ಕೆ, ಇದೆಲ್ಲ ಮತ್ತೆ ಗೊತ್ತಾದದ್ದು. ಹಾಗಾಗಿ ಏನೂ ಗೊತ್ತಿಲ್ಲ ಅಂತಿದ್ರೂ ಕೂಡ ನಮಗೆ ಆಶ್ರಮ ಕೊಟ್ಟು ಈ ಕೃಷ್ಣನ ಅನುಗ್ರಹಕ್ಕೆ ಪಾತ್ರರಾಗಿ ಮಾಡಿಸಿದ್ದಾರೆ. ಹಾಗೆ ಅವರನ್ನೂ ಕೂಡ ಸಾಷ್ಟಾಂಗ ನಮಸ್ಕರಿಸುತ್ತಾ, ತಾವೆಲ್ಲ ಕೃಷ್ಣ ಭಕ್ತರು ತಮ್ಮ ಪರ್ಯಾಯವನ್ನು 2 ವರ್ಷ ಕೃಷ್ಣನ ಅನುಗ್ರಹ ಪಡೀಲಿಕ್ಕೋಸ್ಕರ ತಾವೆಲ್ಲರೂ ಸುಧಾರಿಸಿಕೊಟ್ಟು ಆ ಕೃಷ್ಣ ವಿಠಲ ಮುಖ್ಯ ಪ್ರಾಣರ ಅನುಗ್ರಹ ಪಡಿಬೇಕು ಅಂತ ಹೇಳುತ್ತಾ, ಎಲ್ಲ ಶ್ರೀಪಾದರು ಕೂಡ ಇದೇ ರೀತಿ ಮಾರ್ಗದರ್ಶನ ನೀಡ್ತಾ ಇರಬೇಕು ಅಂತ ಹೇಳುತ್ತಾ, ಶ್ರೀಕೃಷ್ಣಾರ್ಪಣಮಸ್ತು.